ಜಗತಿ ಜಗತಿ. ಈಗ ನಿಮ್ಮ ವೃತ್ತಿ ಜೀವನದಲ್ಲಿ ನೀವು ಫೋಟೋಗ್ರಫಿ ಹೊರಗಡೆ ಔಟ್ಡೋರು ಮಾಡ್ತೀರಾ, ಇಂಡೋರು ಫೋಟೋಗ್ರಫಿಯನ್ನು ಮಾಡ್ತೀರಾ. ಈಗ ಒಂದ್ ಇಡೀ ದಿನ ಔಟ್ಡೋರ್ ಫೋಟೋಗ್ರಫಿ ಮಾಡಿ ಆಮೇಲೆ 2 ನಿಮಿಷದ 3 ನಿಮಿಷದ ಒಂದ್ ಹಾಡಿಗೆ ಸೆಟ್ ಮಾಡ್ತೀರಾ. ಈಗ ಗ್ರಾಹಕರಲ್ಲಿ ಹೇಗೆ ಅದು ಒಂದು ಪರಿಣಾಮ ಬೀರ್ತಾ ಇದೆ ಅಂದ್ರೆ, ನನಗೆ ತಿಳಿದ ಮಟ್ಟಿಗೆ ಒಂದ್ ದಿನ ಶೂಟಿಂಗ್ ಮಾಡ್ತಾರೆ, ಇಡೀ ದಿನ ಮಾಡ್ತಾರೆ, ಅಷ್ಟು ಕಷ್ಟಪಟ್ಟು ಒಂದ್ 3 ನಿಮಿಷದ ಹಾಡಿಗೆ ಇಷ್ಟು ಚಾರ್ಜ್ ಮಾಡ್ತಾರೆ ಅನ್ನೋ ಭಾವನೆ ಬರಬಹುದು. ಅಥವಾ ಅದರ ಬಗ್ಗೆ ನಿಮಗೆ ನಿಮ್ಮ ಅಭಿಪ್ರಾಯ ಹೇಳಿ. ಈಗ ಹೊಸ ಟ್ರೆಂಡ್ ಅದು, ಅಂದ್ರೆ ಶಾರ್ಟ್ ವಿಡಿಯೋ ಮಾಡೋದು. ಶಾರ್ಟ್ ವಿಡಿಯೋ ಮಾಡುವಾಗ ನಮ್ಗೆ ಅದರ ಅಗತ್ಯಕ್ಕೆ ಸರಿಯಾಗಿ ಕ್ಯಾಮರಾ ಅಥವಾ ಸಲಕರಣೆ ಅದೇ ಕ್ವಾಲಿಟಿದು ಬೇಕು. ಒಂದನೇದಾಗಿ ಅದಕ್ಕೆ ನಾವು ಅಷ್ಟು ಇನ್ವೆಸ್ಟ್ ಮಾಡ್ಬೇಕು. ಎರಡನೇದಾಗಿ ಅಲ್ಲಿ ಸಮಯ ನಾವು ಕೊಡೋದು 3 ನಿಮಿಷದ ವಿಡಿಯೋ ಆದ್ರೂ ನಾವು ಇಡೀ ದಿವಸ ಅದಕ್ಕಾಗಿ ಒಬ್ಬರೇ ಇದ್ರೆ ಆಗೋದಿಲ್ಲ, 2-3 ಜನ ಅಷ್ಟೊತ್ತು ಕೆಲಸ ಮಾಡಿರ್ತೇವೆ. ಮತ್ತೆ ಎಡಿಟಿಂಗ್ ಟೇಬಲ್ ನಲ್ಲಿ ಮತ್ತು ಅದಕ್ಕಿಂತ ಜಾಸ್ತಿ ಟೈಮ್ ತಗೊಳ್ತದೆ. ನಾವು ಒಂದ್ ದಿವಸ ಶೂಟಿಂಗ್ ಮಾಡಿದ್ರೆ 2 ದಿವಸ ಎಡಿಟಿಂಗ್ ಟೇಬಲ್ ಮೇಲೆ ಇರ್ತೇವೆ. ಅಂದ್ರೆ ಎಲ್ಲಾನು ಕನ್ಸಿಡರ್ ಮಾಡಿ ಚಾರ್ಜ್ ಮಾಡ್ಬೇಕಾಗ್ತದೆ. ಅದು ಈಗಿನ ಕಸ್ಟಮರ್ ಅಲ್ಲಿ ಬಹುತೇಕರಲ್ಲಿ ಅದು ಜಾಗೃತ ಆಗಿರ್ತಾರೆ, ಅದ್ರ ಗೊತ್ತಿರ್ತದೆ. ಹಾಗಾಗಿ ಬಹಳ ಜನ ಕಂಪ್ಲೇಂಟ್ ಮಾಡೋ ಸಾಧ್ಯತೆ ಕಡಿಮೆ. ಕೆಲವರು ಅನಿಸ್ತದೆ, ಅಂದ್ರೆ ಬೇಕು ಅನಿಸ್ತದೆ, ಬೇರೆ ಒಬ್ಬನ್ ಮಾಡಿದಾಗ ನಮಗೂ ಬೇಕು ಅನಿಸ್ತದೆ. ಆದ್ರೆ ಕಾಸ್ಟ್ ಬಗ್ಗೆ ವಿಚಾರ ಮಾಡಿರೋದಿಲ್ಲ. ಆಮೇಲೆ 3 ನಿಮಿಷದ ವಿಡಿಯೋಕ್ಕೆ ಇಷ್ಟ ಲಕ್ಷನ ಖರ್ಚು, ಅಲ್ಲಿ ಲೊಕೇಶನ್ ಬಾಕಿ ಖರ್ಚದ ಮೇಲೆ ಅವಲಂಬಿತವಾಗಿ ನಾವು ಚಾರ್ಜ್ ಮಾಡಿರ್ತೇವೆ. ಅದಕ್ಕೆ ಕಸ್ಟಮರೇ ವಿಚಾರ ಮಾಡ್ಕೋಬೇಕು. ಅದು ಕೆಲವರು ಮಾತ್ರ ಮಾಡ್ತಾರೆ, ಕೆಲವರು ಟ್ರೆಂಡ್ ಈಗ ಇದೆ, ಅದು ಅದೇ ಟ್ರೆಂಡ್ ನಡೀತಾ ಇದೆ. ಎಷ್ಟು ದಿವಸನೇನೋ ಗೊತ್ತಿಲ್ಲ, ಬಟ್ ಪ್ರೀ ವೆಡ್ಡಿಂಗ್ ಪೋಸ್ಟ್ ವೆಡ್ಡಿಂಗ್ ಈಗ ಮದುವೆಗೆ ಮಾಡು ಒಟ್ಟಾರೆ ಖರ್ಚಿನಗಿಂತ ಹೆಚ್ಚಿಗೆ ಖರ್ಚು ಮಾಡ್ತಾ ಇದ್ದಾರೆ. ಅದು ಎಷ್ಟು ಮಟ್ಟಿಗೆ ಸಕ್ಸಸ್ ಏನೋ ಗೊತ್ತಿಲ್ಲ. ಒಂದು ವಿಧದಲ್ಲಿ ಅದು ನಮ್ಮ ವೃತ್ತಿಗೂ ಅದು ಅಗತ್ಯ ಇತ್ತು. ಇವತ್ತಿನ ದಿನದಲ್ಲಿ ನಮ್ಮ ಸ್ಟುಡಿಯೋದಲ್ಲಿ ಸ್ಟುಡಿಯೋ ಬಾಗಿಲು ತಕ್ಕೊಂಡಿದ್ರೆ ಏನೂ ಇಲ್ಲ. ಅಂದ್ರೆ ಇವತ್ತು ಒಂದು ಆಧಾರ್ ಕಾರ್ಡ್ ಕೊಟ್ರೆ ಎಲ್ಲಾ ಕಚೇರಿಯಲ್ಲಿ ಎಲ್ಲಾ ಕೆಲಸನೂ ಆಗ್ತದೆ, ಫೋಟೋ ತೆಗೆಯುವ ಅಗತ್ಯನೇ ಇಲ್ಲ. ಹಾಗಾಗಿ ನಮ್ಗೆ ಇಲ್ಲಿ ನಾವು ಕೆಲಸ ಕಳ್ಕೊಂಡಿದ್ದೇವೆ. ಇನ್ನೊಂದು ವಿಧದಲ್ಲಿ ಈಗ ಬರ್ತಾ ಇದೆ, ಅದನ್ನ ಪಾಸಿಟಿವ್ ಆಗು ಸ್ವೀಕಾರ ಮಾಡ್ಬೋದು, ನೆಗೆಟಿವ್ ಆಗು ಸ್ವೀಕಾರ ಮಾಡ್ಬೋದು. ಸಿಕ್ಕದವರಿಗೆ ಸಿಗ್ತದೆ ಅನ್ಬೋದು, ಅದು ಅವರವರಿಗೆ ಬಿಟ್ಟದ್ದು. ಆದ್ರೆ ಕಾಸ್ಟ್ ಹೆಚ್ಚಾಗಿದೆ, ಅದನ್ನ ನಾನು ಒಪ್ತೇನೆ. ಹೆಚ್ಚಾದ್ರೂ ಅದಕ್ಕೆ ಸಕಾರಣಗಳಿವೆ. ಸಕಾರಣ ಅಂದ್ರೆ ಈಗ ಕಾಲ ಬದಲಾದಂತೆ ಎಲ್ಲದಕ್ಕೂ ಕಾಸ್ಟ್ ಹೆಚ್ಚಾಗಿದೆ, ಇದಕ್ಕೂ ಹೌದು. ಈಗ ಉಳಿದಂತೆ ಖರ್ಚು ಕೂಡ ಜಾಸ್ತಿ ಆಗಿದೆ. ಈಗ ಮತ್ತೆ ಈಗ ನಿಮಗೆ ನಿಮ್ಮ ವೃತ್ತಿಯಲ್ಲಿ ಈ ವರ್ಷ ಇಡೀ ಕೆಲಸ ಇಲ್ಲ, ಒಂದಷ್ಟು ಸೀಸನ್ ವರ್ಕ್ ಆಗೋದ್ರಿಂದ ನಾವು ಆ ಸೀಸನ್ ಮಾತ್ರ ಲೆಕ್ಕಕ್ಕೆ ತಗೊಂಡ್ರೆ ನಾವು ಅದೇ ಪೀರಿಯಡ್ ಅಲ್ಲಿ ಇರೋದು ಕಷ್ಟ. ನಾವು ಒಟ್ಟಾರೆ ಲೆಕ್ಕ ಹಾಕಿ ಅಂದ್ರೆ ನಮ್ಮ ಫೀಸ್ ಅನ್ನ ಕನ್ಸಿಡರ್ ಮಾಡ್ಬೇಕಾಗ್ತದೆ. ಮತ್ತೆ ಈಗ ಹಣ, ಹೌದು, ಮತ್ತೆ ಉಳಿದಂತೆ ಈಗ ಹಣದ, ನೀವು ಹೇಳಿದಾಗೆ ಹಣದ ಮೌಲ್ಯ ಕಡಿಮೆ ಆದ್ರೂ ಮೊತ್ತ ಜಾಸ್ತಿ ಆಗಿದೆ. ಎಲ್ಲದಕ್ಕೂ ಎಲ್ಲ ಕಡೆಗೂ ಹಾಗೆ ಆಗಿದೆ. ಹಾಗಾಗಿ ಅನಿವಾರ್ಯ ಅದಕ್ಕೆ. ಈಗ ನಿಮ್ಮ ಒಡನಾಡಿಗಳೇ ಸಾಮಾನ್ಯವಾಗಿ ಈಗೇನು ರಿಲೇಷನ್ ಅಲ್ಲೋ ಪರಿಚಯದವರಲ್ಲೋ ಫ್ರೆಂಡ್ಸ್ ಅಲ್ಲೋ ನಿಮಗೆ ಆರ್ಡರ್ ಕೊಡೋದು ಸಾಮಾನ್ಯ, ಸರ್ವೇ ಸಾಮಾನ್ಯ, ಮತ್ತೆ ಜಾಸ್ತಿ ಅದೇ ಇರ್ತದೆ. ಆದ್ರೆ ಹೊರಗಿನವರು ಯಾರಾದ್ರೂ, ಈಗ ಒಂದು ಹೊಸ ಟ್ರೆಂಡ್ ಬಂದಿದೆ. ಈಗ ಮೊದ್ಲು ಹೇಗಿತ್ತು ನನಗ್ ಗೊತ್ತಿಲ್ಲ, ನಿಮ್ಮ ರೀಲ್ ಯುಗದಲ್ಲಿ ಹೇಗಿತ್ತು ನನಗ ಗೊತ್ತಿಲ್ಲ. ಈಗ ಏನು ಅವ್ರು ಹೇಗ್ ಫೋಟೋ ತೆಗೆದಿದ್ದಾರೆ, ಇನ್ಸ್ಟಾಗ್ರಾಮ್ ಅಲ್ಲಿ ಅವ್ರ ಫೋಟೋ ಹೇಗಿದೆ, ಫೇಸ್ಬುಕ್ ಅಲ್ಲಿ ಅವ್ರು ತೆಗೆದ ಫೋಟೋ ಹೇಗಿದೆ, ಎಲ್ಲಾ ಒಟ್ಟಾರೆ ನೋಡಿ ಅಳದು ತೂಕ ಮಾಡಿ ಯಾರ್ಯಾರನೋ ಕೇಳಿ ಆಮೇಲೆ ಬಂದು ಹೊಸ ಕಸ್ಟಮರ್ ಬಂದ್ರೆ ಇದ್ ಮಾಡ್ತಾರೆ, ಆರ್ಡರ್ ಕೊಡ್ತಾರೆ ನಿಮ್ಗೆ. ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಅದು ಈಗಿನ ಟ್ರೆಂಡಿಗೆ ಸರಿಯಾಗಿ ಈಗಿನ ಒಂದು ಮಾರ್ಕೆಟಿಂಗ್ ಟೆಕ್ನಿಕ್ ಕೂಡ ಬದಲಾಗಿದೆ. ಬಹಳಷ್ಟು ಜನ ವೆಬ್ಸೈಟ್ ಮಾಡಿ ಸರಿಯಾದ ರೀತಿಯಲ್ಲಿ ತಮ್ಮ ವರ್ಕ್ ಅನ್ನ ಕಾಣುವ ಹಾಗೆ ಮಾಡ್ತಾರೆ ಬೇರೆಯವರಿಗೆ. ಅದ್ರದ ಲಿಂಕ್ ಕಳಿಸಿ ಅವ್ರು ನೋಡಿ ಆರ್ಡರ್ ತಗೊಳ್ಳೋದು, ಆ ತರದ್ದು ಜಾಸ್ತಿ ಆಗ್ತಾ ಇದೆ. ಹೆಚ್ಚಾಗಿ ಹೊಸ ಕಸ್ಟಮರು ಈಗಿನ ದಿನಮಾನ ಹೇಗಿದೆ ಅಂದ್ರೆ, ಮನೆಯವರು ನೆಂಟರು ಗೊತ್ತಿರೋದಿಲ್ಲ. ಈಗ ಮದುಮಗ 5ನೇ ಕ್ಲಾಸ್ ವರೆಗೆ ಮನೇಲಿದ್ದ, ಆನಂತರ
ಅವನು ಹಾಸ್ಟೆಲ್ ಉದ್ಯೋಗ ಅಂತ ಹೊರಗಡೆನೆ ಇರ್ತದೆ, ಮನೆಯವ್ರು ಯಾರು ನೆಂಟರು ಯಾರು ಗೊತ್ತಿರೋದಿಲ್ಲ. ಹಾಗಾಗಿ ಸಹಜವಾಗಿ ಯಾವುದೇ ಪ್ರೊಫೆಷನ್ ಜೊತೆ ನೇರವಾದ ಸಂಪರ್ಕ ಇರೋದಿಲ್ಲ. ಆನ್ಲೈನ್ ಅನಿವಾರ್ಯ. ಆ ತರದಲ್ಲಿ ಅದನ್ನ ನೋಡಿ, ಪ್ರೊಫೈಲ್ ನೋಡಿ, ಯಾರ್ಯಾರ ಪ್ರೊಫೈಲ್ ಹೇಗಿದೆ ಅಂತ ಚೆಕ್ ಮಾಡಿ ಆರ್ಡರ್ ಕೊಡುವಂತ ಟ್ರೆಂಡ್ ಜಾಸ್ತಿ ಆಗ್ತಾ ಇದೆ. ಬಟ್ ನನ್ನ ಒಂದು ಅನುಭವದಲ್ಲಿ ಹೇಳಿದ್ರೆ, ನನಗೀಗ 30 ವರ್ಷದಿಂದ ನಾನು ಫೀಲ್ಡ್ ಅಲ್ಲಿ ಇದ್ದದ್ರಿಂದ, ಮತ್ತೆ ನನ್ನ ಕಸ್ಟಮರ್ ರಿಲೇಶನ್ಶಿಪ್ ನಾನು ಚೆನ್ನಾಗಿ ಇಟ್ಕೊಂಡಿರೋದ್ರಿಂದ, ನನಗೆ ಇವತ್ತಿನ ತನಕ ನಾನು ಫೇಸ್ಬುಕ್ ನಲ್ಲಿ ಸಹಿತ ಒಂದು ಫೋನ್ ನಂಬರ್, ಕಾಂಟ್ಯಾಕ್ಟ್ ನಂಬರ್ ಸಹಿತ ಹಾಕದೇ ಇದ್ರು ನನಗೆ ಮುಹೂರ್ತ ಇದ್ದಷ್ಟು ದಿವಸ ನನಗೆ ಯಾವುದೇ ಇದಿಲ್ಲ, ಅಂದ್ರೆ ಆರ್ಡರ್ ಸಿಗ್ತದೆ. ನಮ್ಮವರಿಗೆ ಸಿಗ್ತಾರೆ, ಅದೊಂದು ಬೆಸ್ಟ್. ಅಂದ್ರೆ ನಮ್ದೇ ಕಸ್ಟಮರ್ ನಂಗೆ ಗೊತ್ತಿದ್ದವರೇ ಸಿಕ್ಕಿದಾಗ ಅದು ನನ್ನ ವೃತ್ತಿಗೂ ಅನುಕೂಲ, ಅವರಿಗೂ ನಾನು ಒಳ್ಳೆ ರಿಸಲ್ಟ್ ಕೊಡ್ಲಿಕ್ಕೆ ಸಾಧ್ಯ ಆಗ್ತದೆ. ನಮ್ಮ ವೃತ್ತಿಯವರಿಗೆ ಮತ್ತೆ ಕಸ್ಟಮರಿಗೆ ಸಂಪರ್ಕ ಇದ್ದಾಗ ಯಾವುದೇ ವೃತ್ತಿಯಲ್ಲಿ ನಮ್ಮ ರಿಸಲ್ಟ್ ಅನ್ನ ಚೆನ್ನಾಗಿ ಕೊಡಬಹುದು. ಅದು ನನಗೆ ಒಂದು ಅನುಕೂಲ ಆಗಿದೆ. ಬಟ್ ಹೊಸಬರಿಗೆಲ್ಲ ಈಗ ಒಂದು ಪ್ರೊಫೈಲ್ ಮಾಡಿ ಸರಿಯಾದ ರೀತಿಯಲ್ಲಿ ಕಾಂಟ್ಯಾಕ್ಟ್ ಮಾಡೋದು, ಸರಿಯಾದ ರೀತಿಯಲ್ಲಿ ಅಪ್ರೋಚ್ ಮಾಡೋದು ಕಸ್ಟಮರ್ಗೆ ಅನಿವಾರ್ಯ ಕೂಡ ಹೌದು. ಮತ್ತೆ ಬಿಸ್ನೆಸ್ ಒಂದು ಇವತ್ತಿನ ಟ್ರೆಂಡ್. ಹಾಗಾಗಿ ಇನ್ನು ಈಗ ನಾನೇ ಉದಾಹರಣೆ ತಗೊಳ್ಳಿ. ನೀವು ತೆಗ್ದಿದ್ದು ಒಂದು ಫೋಟೋ ನೋಡ್ತೇನೆ, ಪ್ರೊಫೈಲ್ ಅಲ್ಲಿ ಹಾಕಿರ್ತೀರಾ ನೀವು, ನೋಡ್ತೇನೆ ತುಂಬಾ ಚೆನ್ನಾಗಿದೆ. ಇದೇ ತರದ ಫೋಟೋ ಬೇಕು, ನಾನು ನಿಮ್ಗೆ ಆರ್ಡರ್ ಕೊಟ್ಟಿರ್ತೇನೆ. ಆದ್ರೆ ನಾನು ಆರ್ಡರ್ ಕೊಟ್ಟಾಗ ತೆಗ್ದಿದ್ ಫೋಟೋ ಬೇರೆ ತರ ಬಂದಿರ್ತದೆ. ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಅಯ್ಯೋ, ಅವ್ರು ಅಲ್ಲ ಅಷ್ಟ್ ಚಂದ ತೆಗ್ದಿದ್ರು ಅಂತ ಅವ್ರಿಗೆ ಆರ್ಡರ್ ಕೊಟ್ಟೆ, ಈ ಫೋಟೋ ಚೆನ್ನಾಗ್ ಬಂದಿಲ್ಲ, ಯಾಕೆ? ಅದು ಸಮಯ, ಸಂದರ್ಭ ಮತ್ತು ಅವರವರ ಪರ್ಸನಾಲಿಟಿ ಮೇಲೆ ಹೋಗ್ತದೆ. ಅಂದ್ರೆ ಯಾವುದೇ ಆಪ್ ಹಾಕಿ ಮಾಡಿರೋದಿಲ್ಲ. ಕ್ಯಾಮರಾ ಏನ್ ಕಾಣ್ತದೆ ಅದನ್ನೇ ತೋರಿಸ್ತದೆ. ಸ್ವಲ್ಪ ಎಡಿಟಿಂಗ್ ಮಾಡ್ಬಹುದು, ಬಟ್ ಲೈಟಿಂಗು, ಆ ಸಂದರ್ಭ ಮತ್ತೆ ಆ ಲೊಕೇಶನ್ ಎಲ್ಲದ್ರ ಮೇಲೆ ಡಿಪೆಂಡ್ ಆಗಿರ್ತದೆ. ಬಹಳಷ್ಟು ಸಂಗತಿಗಳಿವೆ ಒಂದು ಫೋಟೋ ನಿರ್ಧಾರ ಮಾಡುವಾಗ. ಅದೇ ತರ ನಾವು ಅದೇ ಕ್ವಾಲಿಟಿ ಕೊಡ್ತೇವೆ ಅಂತ ಹೇಳ್ಬಹುದು. ಬಿಟ್ರೆ ಸೇಮ್ ಟು ಸೇಮ್ ಅಂತ ಕೊಡೋದು ನಮ್ಮ ವೃತ್ತಿಗೂ ಒಳ್ಳೇದಲ್ಲ. ಮತ್ತೆ ಅದೇ ತರದಲ್ಲಿ ನಾವು ಎಕ್ಸ್ಪೋಸ್ ಮಾಡಿ ಕೊಡ್ಬಹುದು, ಸೇಮ್ ಹಾಗೆ ಬಿಡ್ತದೆ ಅಂತ ನಾವು ಹೇಳಲಿಕ್ಕೆ ಆಗೋದಿಲ್ಲ. ಬಟ್ ಅದಕ್ಕೆ ಪೂರಕವಾದ ಅಂಶಗಳು ಬಹಳ ಇರ್ತದೆ. ಸೊ ನಾವು ಹೀಗೆ ತೆಗಿತೇವೆ, ನಮ್ಮ ಎಬಿಲಿಟಿ ತೋರ್ಸ್ಲಿಕ್ಕಷ್ಟೇ ಅದು. ಬಿಟ್ರೆ ಹೀಗೆ ನಾನು ಎಕ್ಸ್ಪೋಸ್ ಮಾಡಿ ಕೊಡ್ತೇನೆ ನಿಮ್ಗೆ ಹೇಳ್ಬಹುದು. ಬಿಟ್ರೆ ಅದೇ ಫೋಟೋದಲ್ಲಿ ಡಿಟ್ಟೋ ಆಗ್ತದೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಅದನ್ನ ನಾವು ನಮ್ಮ ನಿಯಂತ್ರಣದಲ್ಲಿ ಇರೋದಿಲ್ಲ ಬಹಳಷ್ಟು ಸಲ. ಈಗ ನಿಮ್ಮ ವೃತ್ತಿ ಜೀವನದಲ್ಲಿ ಕ್ಯಾಮ್ರಾ ನಿಮ್ಗೆ ಅನ್ನ ಕೊಡೋ ದೇವ್ರ ತರ. ಈಗ ಕ್ಯಾಮ್ರಾ ಜೊತೆಗೆ ಒಂದಷ್ಟು ಇನ್ಸ್ಟ್ರೂಮೆಂಟ್ಗಳು ಇರ್ತವೆ, ಸ್ಟ್ಯಾಂಡು, ಲೈಟಿಂಗ್ ವ್ಯವಸ್ಥೆ, ಅದೆಲ್ಲವನ್ನ ನಿರ್ವಹಣೆ ಮಾಡ್ಬೇಕು ಅಂದ್ರೆ, ಯಾಕೆಂದ್ರೆ ಕ್ಯಾಮ್ರಾ ಅಂತ ವಸ್ತುಗಳು, ಎಲೆಕ್ಟ್ರಾನಿಕ್ ವಸ್ತುಗಳು ಸೂಕ್ಷ್ಮ ಅನ್ನೋದು ಎಲ್ಲರಿಗೂ ಒಂದು ತಿಳಿದ ವಿಷಯ. ಅದು ವಾತಾವರಣಕ್ಕೆ ತೆಗೆದುಕೊಂಡು ಹೋದಾಗ, ಅಥವಾ ಕೆಲವೊಂದೊಂದು ವಾತಾವರಣದಲ್ಲಿ ಅದನ್ನ ಹ್ಯಾಂಗ್ ನೀವು ಕಾಪಾಡ್ಕೋತೀರಾ? ಸೂಕ್ಷ್ಮವಾದ ವಸ್ತುಗಳು ಎಲ್ಲೆಲ್ಲೋ ಹೋಗ್ಬೇಕು, ಹೊಗೆಯಲ್ಲಿ ಇರ್ಬೇಕು, ಬಿಸಿಲಲ್ಲಿ ಇರ್ಬೇಕು, ಎಲ್ಲ ವಾತಾವರಣಗಳಲ್ಲಿ ನೀವು ಫೋಟೋ ಶೂಟ್ ಮಾಡ್ಬೇಕಾಗ್ತದೆ. ಅದನ್ನ ಹೇಗೆ ನೀವು ನಿರ್ವಹಣೆ ಮಾಡ್ಕೋತೀರಾ? ಹೌದು, ನಮ್ಮ ಫೋಟೋಗ್ರಫಿ ವೃತ್ತಿಯಲ್ಲಿ ಕ್ಯಾಮರಾ, ಸಲಕರಣೆಗಳು ಮತ್ತು ಫೋಟೋಗ್ರಫಿ ಅವತ್ತಿಂದ ಇವತ್ತಿನವರೆಗೂ ಫೋಟೋಗ್ರಫಿ ಒಂದು ದುಬಾರಿ ಹವ್ಯಾಸ ಅಥವಾ ವೃತ್ತಿ. ಎರಡು, ವೃತ್ತಿಗಾಗಿ ಇರಲಿ ಹವ್ಯಾಸಕ್ಕಾಗಲಿ ಇರಲಿ, ದುಬಾರಿನೇ. ಸಲಕರಣೆಗಳು ತುಂಬಾ ಪ್ರತಿ ಕಾಲಕ್ಕೆ ಬದಲಾಗ್ತಾ ಇರ್ತವೆ. ಒಂದು ಮತ್ತೆ ಈಗ ಚಿಕ್ಕ ಬಜೆಟ್ ಅಲ್ಲಿ ಆಗೋದೇ ಇಲ್ಲ. ಈಗ ಒಂದು ಲೆನ್ಸ್ ಚೇಂಜ್ ಮಾಡ್ಬೇಕಂದ್ರೆ ಒಂದು 2 ಲಕ್ಷ ರೂಪಾಯಿ ಮಿನಿಮಮ್, ಅಲ್ಲಿಂದ ಸ್ಟಾರ್ಟ್. ನಾವು ಪಾರ್ಟಿಗೆ ಕೊಡುವ ದರಕ್ಕೆ ಮತ್ತೆ ನಮ್ಮ ಸಲಕರಣೆಗಳಿಗೆ ಹೋಲಿಕೆ ಬಹಳ ಕಷ್ಟ. ಮತ್ತೆ ಬಹಳಷ್ಟು ಸಂದರ್ಭಗಳಲ್ಲಿ ಈಗ ನಮ್ಮ ಕರಾವಳಿ ಭಾಗದಲ್ಲಂತೂ ಏನಿದೆ ಅಂದ್ರೆ ಕ್ಯಾಮರಾ ಲೆನ್ಸ್ ಗಳನ್ನ ಕಾದುಕೊಳ್ಳುವುದು ದೊಡ್ಡ ಸವಾಲು ನಮ್ಗೆ. ಎಷ್ಟೊಂದು ಇನ್ವೆಸ್ಟ್ ಮಾಡಿರ್ತೇವೆ,
ಲೆನ್ಸ್ಗಳು ಮತ್ತೆ ಬೇರೆ ಬೇರೆ ಸಂದರ್ಭಗಳಿಗೆ ಬಳಸಿಗೆ ಬೇರೆ ಬೇರೆ ಲೆನ್ಸ್ ಅನ್ನ ಹಾಕಿರ್ಲೇಬೇಕು, ನಾವು ಇಡ್ಲೇಬೇಕು. ನಮ್ಗೆ ಅಗತ್ಯ ಇರ್ಲಿ ಇಲ್ಲದೆ ಹೋಗ್ಲಿ ನಾವು ಇನ್ವೆಸ್ಟ್ ಮಾಡಿರ್ಲೇಬೇಕು. ಅಂತ ಸಂದರ್ಭದಲ್ಲಿ ಫಂಗಸ್ ಬರ್ದಿದ್ದ ಹಾಗೆ ಅಥವಾ ಹಾಳಾಗದಿದ್ದ ಹಾಗೆ ಕಾದ್ಕೊಳ್ಳೋದು, ಈ ವಾತಾವರಣದ ಉಷ್ಣತೆ, ಚಳಿ, ಮಾಯಿಶ್ಚರ್, ಮೇನ್ ಹ್ಯೂಮಿಡಿಟಿ ನಮ್ಮ ಲೆನ್ಸ್ ಗಳಿಗೆ ಪ್ರಾಬ್ಲಮ್ ಆಗುದು. ಅದಕ್ಕಾಗಿ ಏನ ಹೇಳ್ತಾರಲ್ಲ, ಹಸು ಕೊಂಡವನಿಗೆ ಹಗ್ಗ ಹೆಚ್ಚ ಅಂತ, ಅದೇ ತರ ಡ್ರೈ ಬಾಕ್ಸ್ ಅನ್ನ ಅಥವಾ ಬೇರೆ ಏನನ್ನೋ ತಗೊಂಡು ಮಾಡಿರ್ತೇವೆ. ಆದ್ರೂ ಕೂಡ ಬಹಳಷ್ಟು ಕೇರ್ ತಗೊಳ್ಳೋದು ಅನಿವಾರ್ಯ. ಅಂದ್ರೆ 1-2 ವರ್ಷದಲ್ಲಿ ಅದರ ಕ್ಷಮತೆ ಕೂಡ ಕಡಿಮೆ ಆಗಿರ್ತದೆ. ಮತ್ತೆ 6 ತಿಂಗಳಿಗೆ ಎಲ್ಲಾ ಟೆಕ್ನಾಲಜಿ ಆಗಿ ಫೋಟೋಗ್ರಫಿಯಲ್ಲಿ ಕೂಡ 6 ತಿಂಗಳಿಗೆ ಟೆಕ್ನಾಲಜಿ ಬದಲಾಗ್ತಾ ಇರ್ತದೆ. ಹಾಗಾಗಿ ನಾವು ಇನ್ವೆಸ್ಟ್ ಮಾಡ್ಲೇಬೇಕಾಗ್ತದೆ. ಪಾರ್ಟಿ ಅವೇರ್ ಆಗಿರ್ತಾರೆ, ಹೊಸದ್ ಏನ್ ಬಂದಿದೆ ನೋಡ್ತಾ ಇರ್ತಾರೆ. ನಿಮ್ ಕ್ಯಾಮರಾ ಯಾವ್ದು ಕೇಳ್ತಾರೆ. ಅವ್ರಿಗೆ ರಿಸಲ್ಟ್ ಗಿಂತ, ನನಗೆ ವೈಯಕ್ತಿಕವಾಗಿ ಆ ಸಮಸ್ಯೆ ಬಂದಿಲ್ಲ ಇನ್ನು ತನಕ. ಆದ್ರೆ ನಮ್ಮ ಸೌತ್ ಕೆನರಾ ಭಾಗದಲ್ಲೆಲ್ಲ ನಾವು ನೋಡಿದಾಗ ಮುಖ್ಯವಾಗಿ ಯಾವನು ಫೋಟೋ ತೆಗೆಯುವವನು ಅವನಿಗೆ ಕೇಳೋದು ಮೊದಲೇ ಪ್ರಶ್ನೆ, ನಿಮ್ ಕ್ಯಾಮರಾ ಯಾವ್ದು, ಕ್ಯಾಮರಾ ಕ್ವಾಲಿಟಿ ನೋಡ್ತಾರೆ. ಫೋಟೋಗ್ರಫಿ ಆಮೇಲೆ. ಆ ತರದಲ್ಲಿ ಇರುವಾಗ ನಾವು ಇನ್ವೆಸ್ಟ್ ಮಾಡ್ಲೇಬೇಕು. ಹೊಸದು ಬಂದಾಗ ಹೊಸ ಅಳವಡಿಸ್ಕೊಳ್ಳೇಬೇಕು. ತಂತ್ರಜ್ಞಾನ ಬದಲಾಗ ನಮ್ಮ ಹಳೆಯ ಇದಕ್ಕೆ ವ್ಯಾಲ್ಯೂ ಇಲ್ಲ. 6 ತಿಂಗಳ ನಂತರ ಅದಕ್ಕೆ ವ್ಯಾಲ್ಯೂ ಇರೋದು ಇಲ್ಲ, ಮತ್ತೆ ಮಾರ್ಕೆಟ್ ಆಗಲ್ಲ. ಈಗ ಒಂದು ಕ್ಯಾಮರಾ 2 ಲಕ್ಷನ 3 ಲಕ್ಷನ 5 ಲಕ್ಷನ ಇನ್ವೆಸ್ಟ್ ಮಾಡಿ ಅದ್ರ ಕೆಪಾಸಿಟಿ ಅಂದ್ರೆ ಸಾಮಾನ್ಯ ಎಷ್ಟು ವರ್ಷ ಬಳಕೆಗೆ ಬರುತ್ತೆ? ಅಂದ್ರೆ ಒಳ್ಳೆ ರೀತಿಯಲ್ಲಿ ಒಂದು 5 ಲಕ್ಷ ಕೊಟ್ಟು ಕ್ಯಾಮರಾ ತಗೊಂಡ್ರು ಅಷ್ಟೇ, 10 ಲಕ್ಷ ಕೊಟ್ಟು ಕ್ಯಾಮರಾ ತಗೊಂಡ್ರು ಅಷ್ಟೇ. ನಮ್ಮ ಕರಾವಳಿ ಭಾಗದಲ್ಲಿ ಮ್ಯಾಕ್ಸಿಮಮ್ 2 ವರ್ಷ. 2 ವರ್ಷದ ನಂತರ ಅದ್ರ ಕ್ಷಮತೆನೂ ಕಡಿಮೆ ಆಗಿರ್ಬಹುದು, ಆಗಿರ್ಲೇಬೇಕಂತಲ್ಲ, ಆಗಿರೋ ಸಾಧ್ಯತೆಗಳು ಜಾಸ್ತಿ. ಮತ್ತೆ ಹೊಸ ಟೆಕ್ನಾಲಜಿ ಮತ್ತು ಬಂದಿರ್ತದೆ, ಮುಂದಿನ ವರ್ಷ ಬಂದಿರ್ತದೆ. ಹಾಗಾಗಿ ಈ ಸಂದರ್ಭದಲ್ಲಿ ಈಗ ತಂತ್ರಜ್ಞಾನಗಳು ತೀವ್ರವಾಗಿ ಬದಲಾವಣೆ ಆಗ್ತಾ ಇರುವ ಸಂದರ್ಭದಲ್ಲಿ ನಿರ್ವಹಣೆ ಬಹಳ ಕಷ್ಟ. ಮತ್ತೆ ನಾವು ಹೋಗುವ ಸಂದರ್ಭಗಳು ಮತ್ತೆ ಶೂಟಿಂಗ್ ಮಾಡುವಂತ ಸ್ಥಳ ಅಲ್ಲಿ ಕೂಡ ಸಮುದ್ರದ ಹತ್ರ ಹೋಗ್ಲೇಬೇಕಾಗ್ತದೆ. ಉಪ್ಪುನೀರಿನ ವಾತಾವರಣದಲ್ಲಿ ನಮ್ಮ ಕ್ಯಾಮರಾ ಸಲಕರಣೆಗಳು ಹಾಳಾಗೋದು ಬಹಳ ಬೇಗ. ಅದೇ ತರ ಬೇರೆ ಸಂದರ್ಭದಲ್ಲೂ ಫಂಕ್ಷನ್ ನಲ್ಲಿ ಕೂಡ ನಾವು ನೀರು, ಧೂಳು, ಗಾಳಿ ಎಲ್ಲದರಿಂದ ಅದನ್ನ ಉಳಿಸ್ಕೊಳ್ಬೇಕಾಗ್ತದೆ. ಅಷ್ಟು ಇನ್ವೆಸ್ಟ್ ಮಾಡಿದಾಗ ಅದನ್ನ ಪಾರ್ಟಿ ಮೊದ್ಲೇ ಹೇಳ್ತಾರೆ, ಪಾರ್ಟಿ ರೇಟ್ ಇಷ್ಟಿ ಹಾಕಿ ಅಂತ. ಅದ್ರ ಜೊತೆಗೆ ಇದನ್ನು ನಾವು ಹೇಳಲಿಕ್ಕೆ ಆಗುದಿಲ್ಲ. ಹಾಗಾಗಿ ನಮ್ಮ ಸೇಫ್ಟಿನೂ ಮುಖ್ಯ, ನಮ್ಮ ಸಲಕರಣೆಗಳ ಸೇಫ್ಟಿನೂ ಮುಖ್ಯ. ಹಾಗಾಗಿ ಅದನ್ನ ತುಂಬಾ ಕಾಳಜಿಯುತವಾಗಿ ನೋಡ್ಕೊಳ್ಬೇಕಾಗ್ತದೆ. ಇಂತ ಈಗ ಕಾಸ್ಟ್ಲಿ ಕಾಲದಲ್ಲಿ ಅದು ನಮ್ಗೆ ದೊಡ್ಡ ಸವಾಲು. ಈಗ ಇನ್ನೊಂದು ಮುಖ್ಯವಾದ ಸಂಗತಿ, ಇಂದಿನ ಯುವ ಪೀಳಿಗೆ ಟ್ರೆಂಡ್ ಚೇಂಜ್ ಆಗಿದೆ. ಈಗ ನೀವ್ ಹೇಳಿದಂತೆ ಕಾಲ ಬದಲಾದಂತೆ ಬದಲಾವಣೆ. ಈಗ ಒಂದಷ್ಟು ಯುವ ಪೀಳಿಗೆ ಕಾಲೇಜಿಗೆ ಹೋಗ್ತಾ ಇರ್ತಾರೆ, ಇಲ್ಲ ಅಂದ್ರೆ ಜಸ್ಟ್ ಕಾಲೇಜ್ ಮುಗಿಸಿ ಮನೇಲಿ ಇರ್ತಾರೆ. ಅವ್ರಿಗೆ ಹೊರಗೆ ಹೋಗುವ ಅವಕಾಶ ಇರುತ್ತೋ ಇಲ್ವೋ, ಏನೋ ಒಂದ್ ಮಾಡ್ಬೇಕು ಅನ್ನೋದ್ರಿಂದ ಒಂದಷ್ಟು ಜನ ಸೇರ್ತಾರೆ, ಒಂದು ಗ್ರೂಪ್ ಮಾಡ್ಕೋತಾರೆ, ಫೋಟೋಗ್ರಫಿ ಮಾಡ್ಕೊಡ್ತೀವಿ ಅಂತಾರೆ. ಅದು ಆಗ್ತಾ ಇದೆ ಅಂದ್ರೆ, ಫೋಟೋಗ್ರಫಿ ಅಂದ್ರೆ ನೀವು ವೃತ್ತಿಪರರು ಮೊದ್ಲಿಂದ ಫೋಟೋಗ್ರಫಿ ಮಾಡೋ ಒಂದು ರೇಟಿಗೂ ಇದಕ್ಕೂ ತುಂಬಾ ವ್ಯತ್ಯಾಸ ಆಗ್ತದೆ. ಅದು ನಿಮಗೂ ಗೊತ್ತಿರೋ ವಿಷಯ. ಅದನ್ನ ಹೇಗೆ ನೀವು ತಗೊಳ್ತೀರಾ? ಅಂದ್ರೆ ನಿಮಗದು ನಿಮ್ಮ ಜೀವನಕ್ಕೆ ಹೊಡ್ತಾ. ಈಗ ಹವ್ಯಾಸವಾಗಿ ತಗೊಂಡವ್ರಿಗೆ ಅದೇನು ಫರಕ್ ಬೀಳೋದಿಲ್ಲ, ಮನೆಯಲ್ಲಿ ಏನೋ ಆಸ್ತಿ ಇರುತ್ತೆ, ಜೀವನ ಮಾಡ್ಕೊಂಡು ಹೋಗಿರ್ತಾರೆ. ಆದ್ರೆ ಇದೇ ವೃತ್ತಿಯಲ್ಲೇ ಜೀವನ ಮಾಡುವವರು ಅದನ್ನ ಹೇಗೆ ತಗೋತಾ ಇದ್ದಾರೆ? ಈಗ ತುಂಬಾ ಗ್ರೂಪ್ಗಳಾಗಿವೆ, ತುಂಬಾ ಕಡಿಮೆ ರೇಟಿನಲ್ಲಿ ಒಳ್ಳೆ ಕ್ವಾಲಿಟಿನೇ ಫೋಟೋಗ್ರಫಿ ಕೊಡ್ತಾ ಇದ್ದಾರೆ. ಹೌದು, ಈಗ ಕ್ಯಾಮರಾಗಳಲ್ಲಿ ಸುಧಾರಣೆ ಆದಂಗೆ ನಮ್ಗೆ ನಮ್ಮ ವೃತ್ತಿಯಲ್ಲಿ ಅನುಕೂಲದಿಂದ ಜಾಸ್ತಿ ಅನಾನುಕೂಲಗಳು ಆಗ್ತಾ ಇವೆ. ಉದಾಹರಣೆಗೆ ಈಗ ಕ್ಯಾಮರಾದಲ್ಲೂ AI ಟೆಕ್ನಾಲಜಿ ಪ್ರವೇಶ ಮಾಡಿ ಆಗಿದೆ. ಕ್ಯಾಮರಾಮನ್ ಇದ್ರೆ ಸಾಕು, ಫೋಟೋಗ್ರಾಫರ್ ಬೇಕಂತ ಇಲ್ಲ. ನಾನು ಅವಾಗ ಫೋಟೋಗ್ರಾಫರ್ ಬೇರೆ, ಕ್ಯಾಮರಾ ಮ್ಯಾನ್ ಬೇರೆ. ಬರೋದಿಲ್ಲ ಅವರು, ಅಂದ್ರೆ ಕ್ಯಾಮ್ರಾ ತಗೋತಾರೆ ಅಲ್ಲೇ. ಕ್ಯಾಮರಾದಲ್ಲಿ ಈಗ
ತಂತ್ರಜ್ಞಾನ. ಹ್ಮ್ ಕ್ಯಾಮರಾ ಆಪರೇಟಿಂಗ್ ಗೊತ್ತಿದ್ರೆ ಸಾಕು, ಸಾಕು. ಕ್ಯಾಮರಾಮನ್ ಆಗ್ತಾನೆ. ಕ್ಯಾಮರಾಮನ್ ಆದ್ರೆ ಸಾಕು, ಅವನಿಗೆ ಒಂದಿಷ್ಟು ಇನ್ಸ್ಟಾಗ್ರಾಮ್ ಅಲ್ಲೋ ಇದೆಲ್ಲ ನೋಡಿರ್ತಾನೆ ಒಂದು ಕಿರುಚಿತ್ರ. ಫಸ್ಟ್ ಬರೋದು ನಮ್ಮ ಯುವ ಜನಾಂಗದಲ್ಲಿ ಈಗ ಹೊಸ ಟ್ರೆಂಡ್ ಅಂದ್ರೆ ಕಾಲೇಜ್ ಹುಡುಗರಲ್ಲಿ ಶಾರ್ಟ್ ಶಾರ್ಟ್ ಮೂವಿ. ಈಗ ನಮ್ಮ ಕಾಲದಾಗೆ ಕಾಲೇಜ್ ಹುಡುಗರು ಇಲ್ಲ. ಇಲ್ಲ. ಈಗ ಅವರಿಗೆ ಮನೆಯಲ್ಲಿ ಅನುಕೂಲ ಇರ್ತದೋ ಇಲ್ಲ ಪ್ರಶ್ನೆ ಬೇರೆ, ಬಟ್ ಅವರ ಅಗತ್ಯಗಳನ್ನು ಪೂರೈಸ್ತಾರೆ ಮನೆಯವರು. ಹೌದು, ತಂದೆ ಒಂದು ಕ್ಯಾಮರಾ ಬೇಕು ನಂಗೆ, ಹ್ಮ್ ಆಯ್ತು ಕ್ಯಾಮರಾ ಮೊಬೈಲು. ಅದಕ್ಕೆ ಮನೆಯವರು ಊಟ ತಿಂಡಿ ಬಿಟ್ಟಾದ್ರೂ ಹುಡುಗರಿಗೆ ಕೊಡಿಸ್ತಾರೆ. ಇನ್ನು ಬಹಳಷ್ಟು ಜನ ಈಗ ಅನುಕೂಲವಂತರ ಇರ್ತಾರೆ, ಅವರು ಕೊಡ್ಸಿರ್ತಾರೆ ಮಕ್ಕಳಿಗೆ. ಹಾಗೆ 4 ಜನ ಗ್ರೂಪ್ ಮಾಡಿ ನಾವು ಒಂದು ಕಿರು ಚಿತ್ರ ಶಾರ್ಟ್ ಮೂವಿ ಮಾಡೋಣ ಅಂತ ಹೊರಡ್ತಾರೆ. ಕ್ರಿಯೇಟಿವ್ ಆಗಿ ಮಾಡಿರ್ತಾರೆ, ಎಲ್ಲೋ ನೋಡಿರ್ತಾರೆ. ಎಲ್ಲರ ಟ್ಯಾಲೆಂಟ್, ಈಗ ಟ್ಯಾಲೆಂಟ್ ಹೊರ ಹಾಕ್ಲಿಕ್ಕೆ ಒಳ್ಳೆ ಅವಕಾಶ ಇದೆ ಈಗ. ಹಾಗಾಗಿ ಸೋಷಿಯಲ್ ಮೀಡಿಯಾನು ಬೆಳೆದ್ರಿಂದ ಅದಕ್ಕೆ ಅನುಕೂಲನೂ ಜಾಸ್ತಿ ಇದೆ, ಇಂಟ್ರೆಸ್ಟ್ ಜಾಸ್ತಿ ಇದೆ ಮಕ್ಕಳಿಗೆ. ಬಹಳಷ್ಟು ಪ್ರತಿಭೆಗಳು, ಬೇರೆ ಬೇರೆ ತರದ ಪ್ರತಿಭೆಗಳು ಹೊರಹೊಮ್ಮಲಿಕ್ಕೆ ಒಳ್ಳೆ ಅವಕಾಶ ಇದೆ. ಹಾಗಾಗಿ ಇದು ಕಿರುಚಿತ್ರದ ಟ್ರೆಂಡ್ ಜಾಸ್ತಿ ಜನಪ್ರಿಯ ಆಯ್ತು. ಅದೇ ರೀತಿ ಹಲವಾರು ಗ್ರೂಪ್ಗಳು ಹುಟ್ಕೊಂಡು ನಮ್ಮ ಸುತ್ತಮುತ್ತಾನೆ ಬಹಳಷ್ಟು ಗ್ರೂಪ್ಗಳು ಬೆಳೆದಿವೆ. ಅವ್ರು ಫಸ್ಟ್ ಇನ್ವೆಸ್ಟ್ ಮಾಡ್ತಾರೆ. ಈಗ ಅವ್ರ ಲೆಕ್ಕದಲ್ಲಿ ಜಾಸ್ತಿ, ಒಂದ್ಸಲ ಜಾಸ್ತಿ ಅನ್ಸಿದ್ರು ಏನೋ ಅಡ್ಜಸ್ಟ್ ಮಾಡ್ಕೊಂಡು 4-6 ಜನ ಸೇರಿ ಒಂದು ಅದಕ್ಕೆ ಬೇಕಾದಂತ ಕ್ಯಾಮರಾ ಸಲಕರಣೆಗಳನ್ನು ಅವರೇ ತಗೊಂಡ್ ಬಿಡ್ತಾರೆ. ಮತ್ತೆ ಬಾಡಿಗೆ ಕೊಟ್ರೆ ಅಷ್ಟೇ ಆಗ್ತದಲ್ಲ ಅಂತ, ಬಾಡಿಗೆ ತಗೊಳ್ಳೋದಕ್ಕಿಂತ ನಾವೇ ತಗೊಳ್ಳೋದು ಒಳ್ಳೇದು ಅಂತ ಇನ್ವೆಸ್ಟ್ ಮಾಡ್ತಾರೆ. ಇನ್ವೆಸ್ಟ್ ಮಾಡಿದ ನಂತರ ಅದು ಹಾಬಿ ಆಗಿ ಸ್ವಲ್ಪ ದಿವಸ ಮುಂದುವರಿತದೆ. ಆಮೇಲೆ ಅಷ್ಟೆಲ್ಲ ಇನ್ವೆಸ್ಟ್ ಮಾಡಿದ್ನಲ್ಲ, ನಾನು ಮತ್ತೇನಾದ್ರು ಮಾಡುವ, ನಾನು ಅಲ್ಲಿ ಆ ವರ್ಕ್ ಅಷ್ಟು ಚೆನ್ನಾಗಿ ಮಾಡಿದ್ದೇನೆ, ಒಂದು ಫಂಕ್ಷನ್ ಇದು ಫೋಟೋಗ್ರಫಿ ಮಾಡುವ ಅಂತ ಅನಿಸ್ತದೆ. ಪ್ರಾಯೋಗಿಕವಾಗಿ ಸ್ಟಾರ್ಟ್ ಮಾಡ್ತಾರೆ. ಹಾಗೆ ಗ್ರೂಪ್ ನಲ್ಲಿ ಅವರ ಫ್ರೆಂಡ್ಸ್ಗೆ ಅಥವಾ ರಿಲೇಷನ್ಗೆ ಮಾಡಿಕೊಡ್ತಾರೆ. ಅಲ್ಲಿ ಅವರಿಗೆ ಹಣದ ಅಥವಾ ಅದು ಚಾರ್ಜ್ ಎಷ್ಟು ಮಾಡ್ಬೇಕು ಅನ್ನುವಂತ ಇದು ಮುಖ್ಯವಾಗಿರೋದಿಲ್ಲ, ತಾನು ಮಾಡ್ಬೇಕು ಅಂತ ಮಾಡ್ತಾರೆ. ಆಮೇಲೆ ಅದೊಂದು ಚಟವಾಗಿ ವೃತ್ತಿ ಅಲ್ಲ, ಅವ್ರದ್ದು ವೃತ್ತಿ ಬೇರೆನೆ ಇರ್ತದೆ. ಅಥವಾ ಅವರಿಗೆ ಇದರಿಂದ ಏನೂ ಆಗೋದಿರೋದಿಲ್ಲ, ಹಾಬಿಗಾಗಿ. ಮತ್ತು ಈಗ ಸೋಷಿಯಲ್ ಮೀಡಿಯಾದಲ್ಲಿ ಹೆಸರು, ಫಾಲೋವರ್ಸ್ ಜಾಸ್ತಿ ಆದಾಗ ಅದಕ್ಕೆ ಅದರ ಇಂಟ್ರೆಸ್ಟ್ ಜಾಸ್ತಿ ಆಗ್ತಾ ಹೋಗ್ತದೆ. ಹಾಗೆಯೇ ಕಂಟಿನ್ಯೂ ಆಗ್ತದೆ. 4-5 ಜನ ಗ್ರೂಪ್ ಮಾಡ್ಕೊಂಡು ಫೋಟೋಗ್ರಫಿಯನ್ನು ಮಾಡ್ತಾರೆ. ಇದನ್ನ ನಾವು ನೇರವಾಗಿ ವಿರೋಧ ಮಾಡ್ಲಿಕ್ಕೆ ಆಗದಿದ್ರು, ಇದು ಹಲವಾರು ಜನ ಫೋಟೋಗ್ರಾಫರ್ಗಳಿಗೆ ಅನ್ನಕ್ಕಾಗಿ ಮಾಡ್ತಾ ಇರ್ತಾರೆ ಇದನ್ನ. ಅಂತವರಿಗೆ ತುಂಬಾ ಇದರಿಂದ ತೊಂದರೆ ಇದೆ. ಹಾಗೆ ನಾವು ಅದನ್ನ ವಿರೋಧ ಮಾಡ್ಲಿಕ್ಕೆ ಆಗೋದಿಲ್ಲ. ಪಾರ್ಟಿಗೂ ಅಷ್ಟೇ, ನಮ್ಗೆ ಕಡಿಮೆ ಎಲ್ಲ ಆಗ್ಬೇಕು, ನಮ್ಗ್ ಬೇಕಾದಂಗ್ ಮಾಡ್ತಾನಲ್ಲ. ಅದಕ್ಕೆ ಪ್ಲಸ್ ಪಾಯಿಂಟ್ ಅಂದ್ರೆ ಅವ್ರಿಗೆ ಗೊತ್ತಿರೋರೇ ಹೇಳಿರ್ತಾರೆ. ಗೊತ್ತಿರೋರು ಹೇಳಿದಾಗ ಅವ್ರಿಗೆ ಅನೇಕ ಅನುಕೂಲತೆಗಳಿವೆ. ಪಾರ್ಟಿಗೆ ಹೇಗ್ ಬೇಕೋ ಹಾಗೆ ಮಾಡ್ಕೊಟ್ಟು ಅದು ನಮ್ಮವರೇ ಮಾಡ್ತಾರೆ. ಮತ್ತೆ ಯಾರು ಪ್ರೊಫೆಷನಲ್ ಯಾಕೆ ಹೇಳ್ಬೇಕು ಈಗ ಸೋಷಿಯಲ್ ಮೀಡಿಯಾಗಳಲ್ಲಿ ಪ್ರಚಾರನೂ ಜಾಸ್ತಿ ಫೋಟೋಗ್ರಾಫರ್ಸ್ ನಂಬರೇ ಹಾಕೋದಿಲ್ಲ, ಅದೇ ಪ್ರತಿಭೆಯಿಂದನೇ ಪ್ರಚಾರ ಆಗ್ಬೇಕು. ಹಾಗಲ್ಲ, ಪ್ರಚಾರ ಆಗಿ ಪ್ರತಿಭೆ ನೋಡುವಾಗ ಅವ್ರದೇ ಪೇಜ್ ಕಾಣಿಸ್ತದೆ. ಹಾಗಾಗಿ ಅವ್ರಿಗೆ ಅಷ್ಟಾಗಿ ಕಸ್ಟಮರ್ ಜಾಸ್ತಿ ಆಗ್ತಾ ಹೋಗ್ತಾರೆ. ಫೋನ್ ನಲ್ಲೇ ಕಾಂಟ್ಯಾಕ್ಟ್ ಇರ್ತದೆ. ಅವ್ರು ಏನ್ ಮಾಡಿದಾರೆ ಏನ್ ಮಾಡುದಿಲ್ಲ ಅದಕ್ಕಿಂತ ಇನ್ಸ್ಟಾಗ್ರಾಮ್ ಅಲ್ಲಿ ಏನ್ ಫೋಟೋ ಹಾಕಿದ್ದಾರೆ ಅದನ್ನೇ ಫೈನಲ್ ಅಂತ ತಿಳ್ಕೊಂಡು ಮಾಡ್ತಾರೆ. ಅವರು ಮೊದ್ಲು ಏನ್ ಮಾಡಿದ್ದಾರೆ, ಏನ್ ಸಾಧನೆ ಮಾಡಿದ್ದಾರೆ ಅದು ಲೆಕ್ಕಕ್ಕಿರೋದಿಲ್ಲ. ನಮ್ಗೆ ಬೇಕಾದ ಫೋಟೋಗ್ರಫಿ ಅಲ್ವಾ, ರಿಸಲ್ಟ್ ಅಲ್ವಾ. ಲಾಸ್ಟ್ ಇವರು ಇನ್ಸ್ಟಾಗ್ರಾಮ್ ಅಲ್ಲಿ ಇಂಥ ಚಂದ ಫೋಟೋ ತೆಗೆದಿದ್ದಾರೆ, ಅವರಿಗೆ ಆರ್ಡರ್ ಕೊಡ್ತಾರೆ. ಹಾಗೆ ಈಗ ಪ್ರೀ ವೆಡ್ಡಿಂಗ್, ಪೋಸ್ಟ್ ವೆಡ್ಡಿಂಗ್ ನಾನು ಅವಾಗ ಹೇಳಿದೆ, ನಮ್ ಕೆಲಸ, ನಮ್ಮ ಬೇರೆ ತರದ ಕೆಲಸ ಹೋಗ್ತಾ ಇದ್ದಾಗ ಇದೊಂದು ಬದಲಾವಣೆ ಅಂತ. ಇದನ್ನ ಅರ್ಧಕ್ಕರ್ಧ ಈಗ ಹವ್ಯಾಸಿಗಳೇ ಆಕ್ರಮಿಸಿಕೊಂಡಿದ್ದಾರೆ ಅನ್ನೋದು ನನ್ನ ಅನುಭವ. ನಾನ್ ಅನ್ಕೊಂಡಾಗ ಹಾಗೆ ಇದೆ. ಅದು ಹೆಚ್ಚಿನ ಹಣ ಕೊಡ್ತದೆ, ಮತ್ತೆ ಕೆಲಸ ಕಡಿಮೆ ಅನ್ನೋದಕ್ಕಿಂತ ಯಾವ ಅಡಚಣೆಗಳಿಲ್ಲ ಅದಕ್ಕೆ. ಫೋಟೋಗ್ರಾಫರ್ ಹೇಳ್ದಾಗೆ ನಡೀತದೆ ಶೆಡ್ಯೂಲ್ಸ್ ಎಲ್ಲ. ಹಾಗಾಗಿ ಅವರಿಗೆ ಯಾವ ಪೂರ್ವ ತಯಾರಿ ಬೇಕಾಗೋದಿಲ್ಲ. ಸಲಕರಣೆಗಳು ಇರ್ತವೆ, ಅವು AI ಅಂತ ಕೆಲಸ ಮಾಡ್ತವೆ. ಶೂಟ್ ನಾವು ಸ್ಟಾರ್ಟ್ ಮಾಡಿದಾಗ ಅವಾಗ ಹೇಳಿದೆ, ಕಾಲೇಜ್ ದಿಂದಲೇ ನಾನು ಸ್ಟಾರ್ಟ್ ಮಾಡಿದ್ದು ಒಂದು ಆಟೋಫೋಕಸ್ ಕ್ಯಾಮರಾ.
ಚಿಕ್ಕ ಕ್ಯಾಮರಾ, ಅವಾಗಷ್ಟೇ ಕಲರ್ ರೋಲ್ ಇಂಟ್ರೊಡ್ಯೂಸ್ ಆದಂತ ಸಂದರ್ಭ. ರೋಲ್ ಹಾಕಿ 36 ಫೋಟೋ ನಾನು ಏನ್ ಮಾಡಿದ್ರಾಯ್ತು, ಫ್ರೇಮ್ ಮಾಡಿದ್ರಾಯ್ತು, ಕ್ಲಿಕ್ ಮಾಡಿದ್ರಾಯ್ತು ಅಷ್ಟೇ. ಈಗ ಆ ತರದ ಸೌಲಭ್ಯಗಳು ಬಹಳ ಇದೆ. ಹಾಗಾಗಿ ಕೆಲವರು ಡೀಪ್ ಆಗಿ ಸ್ಟಡಿ ಕೂಡ ಮಾಡ್ತಾರೆ ಯೂಟ್ಯೂಬ್ ನಲ್ಲಿ ಎಲ್ಲ. ಅದಕ್ಕೆ ಕಲೀಲಿಕ್ಕೂ ಅವಕಾಶ ಇದೆ. ಕೆಲವರು ಡೀಪ್ ಆಗೂ ಮಾಡಿದವರು ಇದ್ದಾರೆ. ಹಾಗಾಗಿ ನಮ್ಗೆ ಕಾಂಪಿಟಿಷನ್ ಜಾಸ್ತಿ ಆಗಿದೆ. ಕಾಂಪಿಟಿಷನ್ ಜಾಸ್ತಿ ಆಗೋದ್ರಿಂದ ನಮ್ಮ ಇದೇ ವೃತ್ತಿಯನ್ನು ನಂಬಿಕೊಂಡವರಿಗೆ ತುಂಬಾ ತೊಂದರೆ ಆಗ್ತಾ ಇದೆ. ಅದಕ್ಕಾಗಿ ನಮ್ಮಲ್ಲಿ ಕೂಡ ಪರಿಹಾರ ಹೇಗೆ ಅಂದ್ರೆ ಅದಕ್ಕೆ ಪರಿಹಾರ ಪತ್ರ, ಈಗ ಪತ್ರಕರ್ತರ ಸಂಘ, ಯಾವ್ದಾವ್ದೋ ಸಂಘ ಸಂಸ್ಥೆಗಳು ಆಯಾ ಒಂದು ಕ್ಷೇತ್ರಕ್ಕೆ ಹುಟ್ಟುಕೊಂಡಿವೆ. ಈಗ ನಿಮ್ಮ ಫೋಟೋಗ್ರಫಿಯಲ್ಲಿ ನಮ್ಮಲ್ಲಿ ಕೂಡ ಈಗ ತಾಲೂಕಾ ಮಟ್ಟದಿಂದ ಹಿಡಿದು ತಾಲೂಕಾ ಮಟ್ಟ, ಜಿಲ್ಲಾ ಮಟ್ಟ, ರಾಜ್ಯ ಮಟ್ಟದವರೆಗೆ ಫೋಟೋಗ್ರಾಫರ್ ಯೂನಿಯನ್ಗಳು ಸಕ್ರಿಯವಾಗಿ ನಡೀತಾ ಇವೆ. ಅನಿವಾರ್ಯವಾಗಿದೆ, ಅದು ನಡೀತಾ ಇವೆ ಅಂದ್ರೆ ಅನಿವಾರ್ಯ ಆಗಿದೆ. ಈ ತರದ ಬಹಳಷ್ಟು ಸಂದರ್ಭಗಳು ಎದುರಾಗಿರೋದ್ರಿಂದ ಉಳಿವಿಗಾಗಿ ನಾವು ಹೋರಾಟ ಮಾಡ್ಬೇಕಾಗಿದೆ. ಅದಕ್ಕಾಗಿ ಪತ್ರಕರ್ತರ ಸಂಘ ನೀವು ಹೇಳ್ದಾಗೆ ನಾವು ಇದನ್ನ ನಮ್ಮಲ್ಲಿ ಕೂಡ ಸಂಘಟನೆ ಇದೆ. ಮತ್ತೆ ಸದ್ಯಕ್ಕಂತೂ ಚೆನ್ನಾಗಿ ನಡೀತಾ ಇದೆ. ಆದಷ್ಟು ಅವರನ್ನು ಕೂಡ ನಮ್ಮಲ್ಲಿ ಇನ್ಕ್ಲೂಡ್ ಮಾಡ್ಕೊಂಡು ಮಾಡಪ್ಪ ನೀನು ಮಾಡು, ಬಟ್ ನಾವು ಮಾಡಿದಾಗೆ ಪ್ರೊಫೆಷನಲ್ ಆಗಿ ಮಾಡು, ಅಂದ್ರೆ ಯಾರಿಗೂ ಪುಕ್ಕಟೆ ಮಾಡಿಕೊಡುದು ಅಥವಾ ಯಾರಿಗೂ ಇದು ಮಾಡಿ ಬೇರೆಯವ್ರಿಗೆ ಹೊಟ್ಟೆ ಮೇಲೆ ಹೊಡಿಬೇಡ ಅಂತ ತಿಳುವಳಿಕೆ ಹೇಳ್ತೇವೆ. ಬಹಳಷ್ಟು ಸಂದರ್ಭದಲ್ಲಿ ಅದು ನಡೀತದೆ. ಇಲ್ಲ ಕೆಲವು ಸಂದರ್ಭದಲ್ಲಿ ಇಲ್ಲ, ನಾವು ಹಾಗೆ ಮಾಡುದು ಗೊತ್ತಿರೋದಿಲ್ಲ, ಏನು ಮಾಡಕ್ ಆಗಲ್ಲ. ಬಟ್ ಪ್ರಯತ್ನಗಳು ನಡೀತಾ ಇವೆ. ಅನಿವಾರ್ಯತೆ ಕೂಡ, ಅದನ್ನೇ ನಂಬಿಕೊಂಡವರಿಗೆ ಅದು ಅನಿವಾರ್ಯತೆ ಕೂಡ ಹೌದು. ಹಾಗಾಗಿ ಸಂಘಟನೆ ಮೂಲಕ ಆದಷ್ಟು ಪ್ರಯತ್ನ ಮಾಡ್ತಾ ಇದ್ದೇವೆ. ಈಗಿನ ಡಿಜಿಟಲ್ ಯುಗದಲ್ಲಿ ಕ್ಯಾಮ್ರಾ ಇಂಪಾರ್ಟೆಂಟ್, ಕ್ಯಾಮ್ರಾ ಮಣ್ಣಿನ ಕಲಾತ್ಮಕತೆ ಇಂಪಾರ್ಟೆಂಟ್? ಡಿಜಿಟಲ್ ಯುಗ ಇರ್ಲಿ ಅಥವಾ ಮೊದಲಿನ ರೋಲ್ ಕ್ಯಾಮರಾ ಇರ್ಲಿ, ಕ್ಯಾಮರಾ ಮತ್ತು ಕ್ಯಾಮರಾಮನ್ ಅಥವಾ ಫೋಟೋಗ್ರಾಫರ್ ಎರಡು ಪೂರಕ ಆಗಿದ್ದಾಗ ರಿಸಲ್ಟ್ ಉತ್ತಮವಾಗಿ ಬರ್ಲಿಕ್ಕೆ ಸಾಧ್ಯ. ಕಲಾತ್ಮಕವಾಗಿ ತೆಗಿಬೇಕು ಅಂದ್ರೆ ಫೋಟೋಗ್ರಾಫರ್ ಆ ತರದ ಭಾವನೆಗಳನ್ನು ಹೊಂದಿರ್ಬೇಕು ಒಂದು. ಅದಕ್ಕೆ ಸರಿಯಾದಂತೆ ಆಂಗಲ್ ಹಿಡಿಲಿಕ್ಕೆ ಫೋಟೋಗ್ರಾಫರ್ ಸಮರ್ಥನಾಗಿರ್ಬೇಕು. ಇನ್ನು ಕ್ಯಾಮರಾ ಬೇಕೇ ಬೇಕು. ಒಂದು ಉತ್ತಮವಾದ ಫೋಟೋ ಬೇಕು ಅಂದ್ರೆ ಇವತ್ತಿನ ಸಂದರ್ಭದಲ್ಲಿ ಕ್ಯಾಮರಾ ಬೇಕು. ಕ್ಯಾಮರಾದ ಜೊತೆ ಅಂತದೇ ಸಾಫ್ಟ್ವೇರ್ ಕೂಡ ಬಂದಿದೆ. ಎಲ್ಲವೂ ಅಗತ್ಯನೇ. ಉದಾಹರಣೆಗೆ ನಾವು ವೈಲ್ಡ್ ಲೈಫ್ ಫೋಟೋಗ್ರಫಿ ಮಾಡ್ಬೇಕು ಅಂತ ಹೋದ್ರೆ ಕ್ಯಾಮರಾಮನ್ ಎಷ್ಟೇ ಉತ್ತಮವಾದಂತ ಐಡಿಯಾಗಳನ್ನು ಹೊಂದಿರ್ಲಿ, ಬಟ್ ಸರಿಯಾದ ಲೆನ್ಸ್ ಅಥವಾ ಕ್ಯಾಮರಾ ಇಲ್ಲದೆ ಹೋದ್ರೆ ಅವನ್ ಎಂತದೇ ವಿಚಾರ ಮಾಡಿದ್ರು ಅದನ್ನ ಸರಿಯಾಗಿ ಅವನ ಇಷ್ಟದಂತೆ ಫೋಟೋ ತೆಗಿಲಿಕ್ಕೆ ಆಗೋದಿಲ್ಲ. ಅಂದ್ರೆ ಅಷ್ಟೇ ಸರಿಯಾದಂತ ಜೂಮ್ ಲೆನ್ಸ್, ಆ ವ್ಯೂ ತಗೊಳ್ಳುವಂತ ಸೌಕರ್ಯ ಇದ್ರೆ ಮಾತ್ರ ಅವ್ನ್ ಮಾಡ್ಲಿಕ್ಕೆ ಸಾಧ್ಯ. ಅದೇ ತರ ಲೈಟಿಂಗ್ ಕೂಡ ಅಷ್ಟೇ ಪ್ರಮುಖವಾಗಿ ಬೇಕಾದದ್ದು. ಅದನ್ನ ಇವಾಗ ನ್ಯಾಚುರಲ್ ಲೈಟಿಂಗ್ ಜೊತೆ ಆಂಬಿಯನ್ಸ್ ಕೂಡ ನಮ್ಗೆ ಬೇಕಾದಂತೆ ಸೃಷ್ಟಿಸಿಕೊಳ್ಬೇಕಾದಂತ ಸಂದರ್ಭಗಳು ಬರ್ತವೆ ಮತ್ತು ಅನುಕೂಲತೆಗಳು ಇವತ್ತು ಇವೆ. ನಾವು ಮೊದಲು ಅದು ಸಿಗ್ತಾ ಇರ್ಲಿಲ್ಲ, ಇವತ್ತಿದೆ. ಉತ್ತಮವಾದ ಕ್ಯಾಮರಾ ಇದ್ದಾಗ ಒಬ್ಬ ಉತ್ತಮವಾದ ಫೋಟೋಗ್ರಾಫರ್ ಅತ್ಯುತ್ತಮವಾದಂತ ಒಂದು ರಿಸಲ್ಟ್ ಕೊಡ್ಲಿಕ್ಕೆ ಸಾಧ್ಯ. 4 ಜನ ಹೆಣ್ಮಕ್ಳು 4 ಜನ ಗಂಡು ಮಕ್ಳು ಬರ್ತಾರೆ, ಯಾರ್ ಫೋಟೋ ಫಸ್ಟ್ ತೆಗಿತೀರ? ಒಂದು ಉತ್ತಮವಾದಂತ ಪ್ರಶ್ನೆ. ಇದು ಇವತ್ತಿನ ದಿನಗಳಲ್ಲಿ ನಮ್ಗಾಗುತ್ತೆ ಇರುವಂತ ತೊಂದ್ರೆ ಏನೋ ಹೌದು, ಒಂದು ಪುಕ್ಕಟೆ ಪ್ರಚಾರದ ಸಾಧನವೋ ಅದು ಹೌದು ಅಂತ ನನ್ನ ಅನುಭವ. ಆದ್ರೆ ನೀವು ನನಗೆ ಕೇಳ್ತಾ ಇದ್ರೆ ತಮಾಷೆಯಾಗಿ ಆದ್ರೂ ನಿಜಾನೇ, ನಾನು ಹುಡುಗರ ಫೋಟೋನೇ ಫಸ್ಟ್ ತೆಗಿಯೋದು. ಯಾಕೆ? ಅದು ಅಂದ್ರೆ ಹುಡುಗರ ಫೋಟೋ ತೆಗಿಯುವಾಗ ನಮ್ಗೆ ಲಿಮಿಟೇಷನ್ ಇರ್ತದೆ, ಹುಡುಗರಿಗೆ ಲಿಮಿಟೇಷನ್ ಇರ್ತದೆ. ನಮ್ ಕ್ಯಾಮರಾ ಎಷ್ಟು ಫೋಟೋ ತೆಗಿಲಿಕ್ಕೂ ರೆಡಿ ಇರ್ತದೆ, ನಮ್ಗೂ ಟೈಮ್ ಇದ್ರೆ ನಾವು ತೆಗಿಬಹುದು. ಬಟ್ ಹುಡುಗರದ್ದು ಫೋಟೋಗ್ರಫಿ ಅಥವಾ ಆತರ ಈಗ ಡ್ರೆಸ್ ಮಾಡ್ಕೊಳ್ಳೋದು ಅಥವಾ ಫ್ಯಾಷನ್ ಮಾಡೋದು ಅದ್ರಲ್ಲೆಲ್ಲ ಹುಡುಗರದ್ದು ಒಂದು ಲಿಮಿಟೇಷನ್ ಇರ್ತದೆ. 1-2 ಫೋಟೋ ತೆಗೆದ ನಂತರ ಅವ್ರ ಪೋಸ್ಟ್ ಖಾಲಿ ಆಗಿರ್ತದೆ, ಅವ್ರು ಹೋಗ್ತಾರೆ. ಅದೇ ಹುಡುಗಿಯದ್ ನಾನ್ ಫಸ್ಟ್ ತೆಗೆದ್ರೆ ಹುಡುಗರು ಕಾಯ್ತಾನೆ ಇರ್ಬೇಕಾಗ್ತದೆ. ಇವ್ರದ್ದು ಮುಗಿಯೋದಿಲ್ಲ, ಅವ್ರು ಕಾಯೋದು ತಪ್ಪೋದಿಲ್ಲ. ಅದಕ್ಕಾಗಿ ಹುಡುಗರದ್ದು 2 ತಕೊಂಡ್ರೆ ಅವ್ರಾದ್ರೂ ಪಾಪ ಆರಾಮಾಗಿ ಹೋಗ್ತಾರಲ್ಲ. ಆಮೇಲೆ ತೆಗಿತೀರ. ಅದೇ ನಿಮ್ಮ ಈ ಕೋಟಿನ ಗುಟ್ಟೇನು? ಯಾಕೆಂದ್ರೆ ಇಂತ ಸೆಕೆ ಪ್ರದೇಶದಲ್ಲಿ ವಾಸಿಸೋರು ನೀವು,
ಯಾವತ್ತೂ ಕೋಟ್ ಹಾಕೊಂಡೇ ಇರ್ತೀರಾ, ಮತ್ತೆ ಇಷ್ಟೊಂದು ಜೇಬ್ ಯಾಕೆ ಇಟ್ಕೊಂಡಿದ್ದೀರಾ ಕೋಟಿನ? ಇದು ನನ್ಗೆ ಇತ್ತೀಚೆಗೆ ತೆಗೆದುಕೊಂಡಂತ ಒಂದು ಏನ್ ಹೇಳ್ತೀವಿ ಅನುಕೂಲಕ್ಕಾಗಿ ಹಾಕೊಂಡಿದ್ದು, ಇತ್ತೀಚಿನ ಬದಲಾವಣೆ. ಅದ್ರಿಂದ ಅನುಕೂಲತೆ ಬಹಳ ಇದೆ. ಸೆಕೆ ನಾವು ಮಾಮೂಲಿಯಾಗಿ ಇರೋದೇ ಸೆಕೆಯಲ್ಲಿ. ನಾವು ಮದ್ವೆ ಮನೆಗೆ ಹೋದ್ರು ನಾವು ಹೋಮದ ಹತ್ರನೂ ಇರ್ಬೇಕಾಗ್ತದೆ, ಹೊಗೆಯಲ್ಲಿ ಇರ್ಬೇಕಾಗ್ತದೆ, ಬಿಸಿಲಲ್ಲಿ ಇರ್ಬೇಕಾಗ್ತದೆ. ಬಟ್ ಪ್ರಶ್ನೆ ಅದಲ್ಲ, ನಾವು ಹೊರಡುವಾಗ ಹೆಚ್ಚಾಗಿ ಬೆಳಗಿನ ಜಾವದಲ್ಲಿ ಹೊರಡೋದು. ಅವಾಗ ಅದೇನ ಹೆಚ್ಚು ಅನ್ಸೋದಿಲ್ಲ. ಸೆಕೆ ಆದಾಗ ನಾವು ಕೋಟಿನ ಜಿಪ್ ತೆಗೆದ್ಬಿಟ್ರೆ ನಮ್ಗೇನು ಅದನ್ನ ಅನುಭವ ಬರುದಿಲ್ಲ. ಅದ್ರ ಅನುಕೂಲತೆ ಎದುರಿಗೆ ಅದ್ರ ಅನಾನುಕೂಲತೆ ಸ್ವಲ್ಪ ಗೌಣ ಅಂತ ನನ್ನ ಭಾವನೆ. ನಾನು ಹೆಚ್ಚಿನದಾಗಿ ನಿಂತ್ಕೊಂಡು ಫೋಟೋ ತೆಗಿತಾ ಇರುವಾಗ ನಂಗೆ ಬೇಕಾದಾಗ ಕಾರ್ಡು, ಚಾರ್ಜ್, ಎಕ್ಸ್ಟ್ರಾ ಬ್ಯಾಟ್ರೀಸ್ ಎಲ್ಲವನ್ನು ಇಟ್ಕೊಳ್ಳಿಕ್ಕೆ ಅಲ್ಲಿ ಸರಿಯಾದಂತ ಸೇಫ್ಟಿ ಜಾಗ ಇರ್ತದೆ. ಮತ್ತೆ ಯಾವುದು ಎಲ್ಲಿದೆ ಅಂತ ನನಗೆ ಅಲ್ಲಿ ನೋಡ್ದೇನು ನಾನು ತೆಗಿಬಲ್ಲೆ. ಕಾರ್ಡ್ ಬೇಕಿದ್ರೆ ಇದೇ ಕಿಸೆಗೆ ಹೋಗ್ತದೆ, ಇದೇ ಜೇಬಿಗೆ ನಮ್ಮ ಕೈ ಹೋಗ್ತದೆ. ಅದೇ ತರ ನಾವು ಅದೇ ತರ ಒಂದು ಬ್ಯಾಗಿನ ಕೆಲಸವನ್ನ ಅದು ಮಾಡ್ತಾ ಇರೋದ್ರಿಂದ ಅದು ನನಗೆ ಅನುಕೂಲ ಆಗಿದೆ. ಹಾಗಾಗಿ ಎಲ್ಲರೂ ಬಳಸಿದ್ರು ನಾನು ಬಳಸ್ತೇನೆ. ಸೆಕೆಗಿಂತ ಅದು ನನ್ಗೆ ಹೆಚ್ಚು ಅನುಕೂಲ. ಮತ್ತೆ ಇದು ಫೋಟೋಗ್ರಾಫರ್ಗಾಗೆ ಮಾಡಿರೋ ಜಾಕೆಟ್ ಆಗಿರೋದ್ರಿಂದ ಅದು ಸೆಕೆ ಸ್ವಲ್ಪ ಕಡಿಮೆ. ಆಗ್ಲಿ, ನಿಮ್ಮ ಕೋಟ್ ಇನ್ನಷ್ಟು ಫೋಟೋಗ್ರಾಫರ್ಗೆ ಅನುಕೂಲ ಆಗ್ಲಿ. ಇಲ್ಲ, ಬಹಳಷ್ಟು ಜನ ಬಳಸ್ತಾರೆ. ಸರ್, ನಿಮ್ಮ ಈ ತಲೆ ಫೋಟೋಗ್ರಫಿ ಮಾಡುವಾಗ ಅದ್ರ ಮೇಲೆ ಬೆಳಕು ರಿಫ್ಲೆಕ್ಟ್ ಆಗಿ ಯಾವತ್ತಾದ್ರೂ ಫೋಟೋ ತೆಗಿಯೋಕೆ ಅನಾನುಕೂಲ ಆಗಿದ್ಯಾ? ತಮಾಷೆಗಾದ್ರೂ ಅದು ಅನುಕೂಲನೇ ಅಂತ ಹೇಳ್ಬೇಕು. ಯಾಕಂದ್ರೆ ಕ್ಯಾಮರಾಗಿಂತ ಹಿಂದಿರೋದ್ರಿಂದ ಒಂದು ರಿಫ್ಲೆಕ್ಟರ್ ಮಾಡೋ ಕೆಲಸವನ್ನು ಅದು ಮಾಡ್ತದೆ ಅಂತ ನನ್ನ ಭಾವನೆ. ಅದು ಎಷ್ಟು ಮಟ್ಟಿಗೆ ಅನುಕೂಲ ಆಗಿದೆಯೋ ಇಲ್ಲ ಗೊತ್ತಿಲ್ಲ. ಹಾಗಿದ್ರೆ ನಿಮ್ಗೆ ರಿಫ್ಲೆಕ್ಟರ್ ಎಕ್ಸ್ಟ್ರಾ ನಿಮ್ಮ ಹತ್ರನೇ ಇದೆ. ಸರ್, ನಿಮ್ಗೆ ಇಷ್ಟ ಆಗಿರೋ ತಿಂಡಿ? ಐಸ್ ಕ್ರೀಮ್. ಜೀವನದಲ್ಲಿ ಮುಂದೆ ಮಾಡ್ಲೇಬೇಕು ಅಂತಿರೋ ಒಂದು ಮುಖ್ಯವಾದ ಕೆಲಸ ಯಾವ್ದಾದ್ರು? ಸಾವಿರಾರು ಜನರ ವಿಶ್ವಾಸ ಪಡ್ಕೊಂಡಿದ್ದೇನೆ, ಅದನ್ನ ಉಳಿಸ್ಕೊಳ್ಳೋದೊಂದು ಆಸೆ ಇದೆ. ಸೂಪರ್. ಮಾಡ್ಲೇಬಾರ್ದು ಅಂದಿರೋ ಒಂದು ಮುಖ್ಯವಾದ ಕೆಲಸ ಅಂದ್ರೆ, ಮುಖ್ಯವಾದದಂದ್ರೆ ಒಂದು ಸ್ವಲ್ಪ ಹೆಚ್ಚಿಗೆ ಇಂಪಾರ್ಟೆನ್ಸ್ ಇರೋದು, ಮಾಡ್ಲೇಬಾರದು ಇದನ್ನ ಜೀವನದಲ್ಲಿ ಅನ್ನೋದು ಕೆಲವೊಂದು ರೂಲ್ಸ್ ಅನ್ನ ಇವತ್ತಿನ ಸಂದರ್ಭದಲ್ಲ, ಹಿಂದಿನ ಸಂದರ್ಭದಲ್ಲಿ ಕೆಟ್ಟ ಕೆಲಸ ಅದು ಅಂತ ನಾನು ದೂರ ಇಟ್ಟಿದ್ದೇನೆ. ಅದನ್ನ ಇನ್ನು ಮುಂದೆನು ಅದನ್ನ ಮಾಡಬಾರ್ದು ಅಂತ ಅಂದ್ಕೊಂಡಿದ್ದೇನೆ. ನಿಮ್ಗೆ ಇಷ್ಟವಾಗಿರೋ ವಸ್ತುಗಳು? ನಂಗೆ ಇಷ್ಟವಾಗಿರೋ ವಸ್ತುಗಳು ಅಂದ್ರೆ ಬಹಳಷ್ಟಿದೆ. ಫಸ್ಟ್ ಒನ್ ಕ್ಯಾಮರಾ. ಆಮೇಲೆ ನಿಮ್ಮ ವೃತ್ತಿ ಜೀವನದಲ್ಲಿ ತುಂಬಾ ಕಿರಿಕಿರಿ ಕೊಟ್ಟಿರೋ ಸಂದರ್ಭ ಅಂದ್ರೆ ವೃತ್ತಿ ಜೀವನದಲ್ಲಿ ಇತ್ತೀಚಿನ ದಿನದಲ್ಲಿ ಮೊಬೈಲ್ಗಳು, ಒಂದು ನಮ್ಮ ಮೊಬೈಲ್ ರಿಂಗ್ ಆಗೋದು, ಅದನ್ನ ಸ್ವಿಚ್ ಆಫ್ ಮಾಡಿ ಇಡ್ಬಹುದು. ಬೇರೆಯವರು ನಾ ಕ್ಯಾಮರಾ ಹಿಡ್ಕೊಂಡಿದ್ರು ಬಂದುಕೊಂಡು ನನ್ನ ಮೊಬೈಲ್ ಅಲ್ಲಿ ಒಂದು ಫೋಟೋ ತೆಕ್ಕೊಡು ಅಂತ ಅಂದಾಗ ಸಹಜ ಕಿರಿಕಿರಿ ಅನಿಸ್ತದೆ. ಸರ್, ನಿಮ್ಮ ವೃತ್ತಿ ಜೀವನವನ್ನು ಅನ್ವಯಿಸಿ ಒಂದು ಮೆಸೇಜ್. ನನ್ನ ವೃತ್ತಿ ಜೀವನ ಅಥವಾ ಫೋಟೋಗ್ರಫಿ ಬಗ್ಗೆ ಹೇಳ್ಬೇಕಂದ್ರೆ ಯಾವುದೇ ಒಂದು ಸಂದರ್ಭ ಇರ್ಬಹುದು, ಅದರಲ್ಲಿ ಉಳಿದವೆಲ್ಲ ಒಂದು ದಿವಸಕ್ಕೋ, ಒಂದು ತಾಸಿಗೋ, ಒಂದು ಕ್ಷಣಕ್ಕೋ ಸೀಮಿತವಾಗಿದ್ರೆ ನಮ್ಮ ಫೋಟೋಗ್ರಫಿ ಆ ನೆನಪನ್ನ, ಒಂದೇ ಕ್ಷಣದ ನೆನಪನ್ನ ಜೀವನ ಪೂರ್ತಿ ಇರಿಸ್ಕೊಳ್ಳಿಕ್ಕೆ ಒಂದು ಸಾಧನ ಆಗಿರೋದು ನಾವು ಹೆಮ್ಮೆಯಿಂದ ಹೇಳ್ಕೊಳ್ಳುವಂತ ಸಂಗತಿ. ಹಾಗಾಗಿ ಯಾವುದೇ ಸಂದರ್ಭದಲ್ಲಿ ನಮ್ಮ ಒಂದು ಮದುವೆ ಸಮಾರಂಭ ಇರಲಿ, ಬೇರೆ ಏನೇ ಇರಲಿ, ಊಟ ತಿಂಡಿ ಅಲ್ಲಿ ವ್ಯವಸ್ಥೆಗಳು ಎಲ್ಲವೂ ಅದೇ ದಿವಸ ಮುಗ್ದೋಗಿರ್ತವೆ. ಆದ್ರೆ ಸಂಬಂಧ ನಿರಂತರವಾಗಿ ನಡೀತಾ ಇರ್ತದೆ. ಅದ್ರ ಜೊತೆಗೆ ನೆನಪುಗಳು ಬೇಕಾದಾಗೆಲ್ಲ ನಮ್ಗೆ ಅದನ್ನ ರಿವ್ಯೂ ಮಾಡ್ಲಿಕ್ಕೆ ನಾವೊಂದು ಫೋಟೋಗ್ರಾಫ್ ಅನ್ನ ಅಥವಾ ಫೋಟೋ ಆಲ್ಬಮ್ ಅನ್ನ ನೋಡುವಂತ ಸಂದರ್ಭ ಇರುವುದರಿಂದ ಆ ಫೋಟೋಗ್ರಾಫರ್ ಅನ್ನು ಕೂಡ ಸ್ವಲ್ಪ ಗೌರವದಿಂದ ಕಾಣುವಂತಾಗ್ಬೇಕು ಜನ. ಮತ್ತೆ ಫೋಟೋಗ್ರಾಫರ್ ಕೂಡ ನಮ್ಮ ಗ್ರಾಹಕರ ಜೊತೆ
ಸೌಹಾರ್ದಯುತವಾಗಿ ನಡೆದುಕೊಳ್ಳುವುದು ಮತ್ತು ಸೌಹಾರ್ದಯುತವಾದಂತಹ ಕಂಡಕ್ಟ್ ಇದ್ರೆ ಇಬ್ಬರಿಗೂ ಅನುಕೂಲ ಆಗಿರುತ್ತದೆ. ಮತ್ತೆ ಸಹಜವಾಗಿ ಹಲವಾರು ತರದ ಅತ್ಯಂತ ದುಬಾರಿಯಾದಂತ ಸಲಕರಣೆಗಳನ್ನು ಯೂಸ್ ಮಾಡುವುದರಿಂದ ಫೋಟೋಗ್ರಾಫರ್ಗೆ ಅವರ ಜವಾಬ್ದಾರಿ ಜೊತೆಗೆ ಅವರ ಸಲಕರಣೆಗಳನ್ನು ಸುರಕ್ಷಿತವಾಗಿ ಇಟ್ಟುಕೊಂಡು ಅದನ್ನ ಸರಿಯಾಗಿ ಬಳಸಿ ಸರಿಯಾದ ಅದರ ಬಳಕೆಯ ತಿಳುವಳಿಕೆಯನ್ನ ನಾವು ಪಡೆದುಕೊಂಡು ಅದರಿಂದ ಖುಷಿ ಕೊಡುವಂತ ರಿಸಲ್ಟ್ ಅನ್ನ ನಮ್ಮ ಗ್ರಾಹಕರಿಗೆ ಕೊಡುವುದರಿಂದ ಅವರ ಕೊಟ್ಟವರಿಗೂ ಖುಷಿ, ನಮ್ಗೆ ಆರ್ಡರ್ ಕೊಟ್ಟವರಿಗೂ ಖುಷಿ, ಮತ್ತೆ ನಮಗೂ ಅದರ ವೃತ್ತಿಯ ನಿಜವಾದಂತ ಖುಷಿ ಸಿಗುವಂತ ಸಂದರ್ಭ ಇದೆ. ಹಾಗಾಗಿ ಆದಷ್ಟು ಬರೀ ಕೇವಲ ಒಂದು ವೃತ್ತಿ ಅಂತ ತಿಳ್ಕೊಳ್ಳದೆ ಅದನ್ನ ನಮ್ಮ ಹವ್ಯಾಸವನ್ನಾಗಿ ಅಥವಾ ನಾವು ಇಷ್ಟಪಡುವಂತ ಕೆಲಸವನ್ನಾಗಿ ಮಾಡ್ಕೊಂಡ್ರೆ ನಮಗೂ ನಮ್ಮ ಮತ್ತೆ ಗ್ರಾಹಕರಿಗೂ ಇಬ್ಬರಿಗೂ ಖುಷಿ ಕೊಡುವಂತ ಸಂದರ್ಭ. ಅದಕ್ಕಾಗಿ ಆದಷ್ಟು ನಾವು ಕಲಿತು ನಮಗೆ ಬೇಕಾದಂತ ಸಲಕರಣೆಗಳನ್ನ ನಮಗೆ ಬೇಕಾದಂತೆ ಭಾವನೆಗಳ ಜೊತೆಗೆ ಉಪಯೋಗಿಸುವುದರಿಂದ ಅನುಕೂಲ ಅಂತ ನನ್ನ ಭಾವನೆ. ಮತ್ತೆ ಉಳಿದಂತೆ ಎಲ್ಲರಿಗಿರುವ ಹಾಗೆ ಸಾಮಾಜಿಕ ಜವಾಬ್ದಾರಿಗಳು ಫೋಟೋಗ್ರಾಫರ್ಗೆ ಸಹಿತ ಇದೆ. ಹಾಗಾಗಿ ಫೋಟೋಗ್ರಾಫರ್ ಮತ್ತು ಗ್ರಾಹಕರು ಆದಷ್ಟು ಅನ್ಯೋನ್ಯವಾಗಿ ಸರಿಯಾದ ರೀತಿಯಲ್ಲಿ ಪರಸ್ಪರ ಜೊತೆ ವರ್ತಿಸುವುದರಿಂದ ಸಮಾಜಕ್ಕೆ ಒಳ್ಳೆಯದು ಅಂತ ನನ್ನ ಭಾವನೆ. ಷಣ್ಮುಖ ಅವರೇ, ಇಷ್ಟೊತ್ತು ಕಾಲ ನಮ್ಮ ಜಗತಿ ಚಾನೆಲ್ ಒಡನೆ ಮಾತುಕತೆಯಾಡಿ ಒಬ್ಬ ವೃತ್ತಿಪರ ಫೋಟೋಗ್ರಾಫರ್ ಆಗಿ ಹಾಗೂ ಹಲವಾರು ಪ್ರತಿಭೆಗಳನ್ನ ನಿಮ್ಮಲ್ಲಿಟ್ಟುಕೊಂಡು ನಮ್ಮೊಡನೆ ಸಮಯವನ್ನು ಕಳೆದಿದ್ದೀರಿ. ಉಪಯುಕ್ತವಾದ ಮಾಹಿತಿಗಳನ್ನ ನೀಡಿದ್ದೀರಿ. ನಮ್ಮ ಚಾನೆಲ್ ಇಂದ ನಿಮಗೆ ತುಂಬು ಹೃದಯದ ಧನ್ಯವಾದಗಳು. ಹಾಗೂ ನನಗೆ ತಿಳಿದಂತೆ ಎಲ್ಲರ ಜನಾನುರಾಗಿ ಪ್ರೀತಿಯ ಷಣ್ಮುಖಣ್ಣನಾಗಿ ಇನ್ನೂ ಹೆಚ್ಚು ಜನರನ್ನ ಗಳಿಸಿ ನಿಮ್ಮ ಜೀವನದಲ್ಲಿ, ವೃತ್ತಿ ಜೀವನದಲ್ಲಾಗ್ಲಿ ಕಲಾ ಜೀವನದಲ್ಲಾಗ್ಲಿ ಇನ್ನೂ ಅಭಿವೃದ್ಧಿ ಆಗುವಂತಾಗ್ಲಿ ಅಂತ ಆ ಭಗವಂತನಲ್ಲಿ ಬೇಡ್ಕೊಳ್ತೇನೆ. ಧನ್ಯವಾದಗಳು. ನಿಮ್ಗೂ ಕೂಡ ಧನ್ಯವಾದಗಳು. ಕ್ಯಾಮರಾ ಹಿಂದಿರುವುದನ್ನ ಎದುರಿಗೆ ತಂದು ಕೂರಿಸಿ ಇಷ್ಟೊತ್ತು ನನ್ನ ವಿಚಾರಗಳನ್ನ ಹಂಚಿಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ತಮಗೂ ಮತ್ತು ತಮ್ಮ ಜಗತಿ ಚಾನೆಲ್ಗೂ ಧನ್ಯವಾದಗಳು. ಜಗತಿ